ಯೋಗಶಾಸ್ತ್ರ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡರೆ ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಜೀವನ ಅದ್ಭುತವಾಗಿ ರೂಪುಗೊಳ್ಳುತ್ತದೆ. ಹಾಗಾದರೆ ಯೋಗದ ಆಸನಗಳನ್ನು ಹಾಕಿದ ತಕ್ಷಣ ಅದು ಯೋಗ ಸಾಧನೆ ಅನ್ನಲ್ಲ. ನೀವು ಅದರಲ್ಲಿ ತೊಡಗಬೇಕು ಅಂದುಕೊಂಡರೆ ಒಬ್ಬ ಒಳ್ಳೆಯ ಗುರುವನ್ನು ಆಯ್ಕೆ ಮಾಡಿ ಅವರಲ್ಲಿ ಅದರ ಬಗ್ಗೆ ಪರಿಣಿತಿಯನ್ನು ಪಡೆದುಕೊಳ್ಳಿ. ಹಾಗಾದರೆ ಇವತ್ತು ಯೋಗದಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಯೋಗಶಾಸ್ತ್ರ ಎಲ್ಲರಿಗೆ ತುಂಬಾ ಮುಖ್ಯವಾಗಿದೆ. ಮತ್ತೆ ಅದು ಹುಟ್ಟಿದ್ದು ನಮ್ಮ ಭಾರತ ದೇಶದಲ್ಲಿ ಮತ್ತೆ ಅದು ಪ್ರದೇಶದ ತುಂಬಾ ಹರಡಿದ ಒಂದು ಸಬ್ಜೆಕ್ಟ್ ಆಗಿದೆ. ಹಾಗಾದರೆ ಬನ್ನಿ ನೋಡೋಣ. ನಾನತೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವುದು ಇದನ್ನು ಎಲ್ಲರೂ ಕಾಮನ್ ಆಗಿ ಹೇಳುತ್ತಾರೆ. ಈ ಯೋಗಶಾಸ್ತ್ರವನ್ನು ತಿಳಿದುಕೊಳ್ಳುವುದು ಒಂದು ದೊಡ್ಡ ಕಂಟೆಂಟ್ ಆಗಿದೆ. ಆ ಕಂಟೆಂಟ್ ಅಂದ್ರೆ ಏನು ಗೊತ್ತಾ? ಎಲ್ಲೋ ಒಂದು ವೇದ ಪುರುಷರು ವೇದಶಾಸ್ತ್ರಗಳು ಹಾಗೂ ಪುರಾಣಗಳು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನಿಮಗೆ ಇವತ್ತು ಅರ್ಥಪೂರ್ವಕವಾಗಿರುವ 3 ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೆಯದು ಕನಾದ ಮಹರ್ಷಿ ಅವರು ಹೇಳಿದ ಟ್ರಿಪ್ಸ್. ನಾವು ನಮ್ಮ ಜ್ಞಾನೇಂದ್ರಿಯಗಳನ್ನು ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನಮ್ಮ ಮನಸ್ಸು ಅದರ ಮೇಲೆ ಸೆಳೆಯಲು ಪ್ರಾರಂಭಿಸುತ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ತನ್ನಲ್ಲಿ ತಾನು ಒಂದಾಗಿ ಅದರಲ್ಲಿ ಆನಂದ ನೋವು ಎರಡು ಉಂಟಾಗುತ್ತದೆ. ಅದಕ್ಕೆ ಯೋಗಶಾಸ್ತ್ರ ಎನ್ನುವರು. ಹೀಗೆ ನಾವು ಏನಾದ್ರೂ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಯಾವ ರೀತಿ ಫೀಲಿಂಗ್ ಬರಬಹುದು ಒಂದು ಸರಿಯಾದ್ರೂ ಯೋಚನೆ ಮಾಡಿದ್ದೀರಾ? ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ ಅಂತ 2 ತರಹದ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತಾ ಇರುತ್ತೆ. ಹಾಗಾದ್ರೆ ಏಕಾಗ್ರತೆಯನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯೋಗಶಾಸ್ತ್ರ ಒಂದು ಅದ್ಭುತ ಅಧ್ಯಾಯವಾಗಿದೆ. ಎರಡನೇದಾಗಿ ಹೇಳುವುದೇನೆಂದ್ರೆ ಇದು ಪತಂಜಲಿ ಯೋಗ ಸೂತ್ರದಲ್ಲಿ ಕಂಡು ಬರುತ್ತದೆ. ನಮ್ಮ ಜೀವನದಲ್ಲಿ ಬರುವಂತ ಕೆಟ್ಟ ವಿಚಾರಗಳನ್ನು ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯೋಗ ಎನ್ನುವರು. ನೀವು ಯೋಗ ಸಿದ್ಧಾಂತವನ್ನು ಗಮನಿಸಿದ್ದೇ ಆದರೆ ಅದರಲ್ಲಿ 4 ಸೂತ್ರಗಳು ಕಂಡು ಬರುತ್ತವೆ. ಒಂದು ಮನಸ್ಸು, ಇದರಲ್ಲಿ ನಮಗೆ ಕಂಡು ಬರುವುದು ಸಂತೋಷ ಮತ್ತು ನೋವು. ಈ ಎರಡನ್ನು ಗಮನಕ್ಕೆ ತೆಗೆದುಕೊಂಡರೆ ಇದನ್ನು ಪ್ಯಾರಾಮೀಟರ್ ಎನ್ನುತ್ತಾರೆ. ಎರಡನೇದಾಗಿ ಹೇಳುವುದೇನೆಂದರೆ ಅಹಂಕಾರ. ಇದರಲ್ಲಿ ನಾವು ಏನು ಕಂಡುಕೊಳ್ಳುತ್ತೇವೆ ಅಂದರೆ ನಾನು ನನ್ನದು ಎನ್ನುವುದನ್ನು 2 ವಿಚಾರಗಳನ್ನು ನಮ್ಮ ಮೈಂಡ್ ನಲ್ಲಿ ಓಡಾಡುತ್ತಾ ಇರುತ್ತವೆ. ಇದನ್ನು ಈಗೋ ಎನ್ನುವರು. ಮೂರನೇದಾಗಿ ತಿಳಿಸುವುದೇನೆಂದರೆ ಬುದ್ಧಿ. ಇದರಲ್ಲಿ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಯೂಸ್ ಆಗುತ್ತದೆ. ಇದನ್ನು ನೆನಪಿನ ಶಕ್ತಿ ಎನ್ನಬಹುದು. ಹಾಗೇನೆ ಕೂಡ ನಾಲ್ಕನೇದಾಗಿ ಹೇಳುವುದೇನೆಂದರೆ ಇದರಲ್ಲಿ ಆನಂದ ನೋವು ಎರಡು ಒಂದೇ ಅನಿಸುತ್ತೆ. ನಮ್ಮ ಆಲೋಚನೆಗಳ ಹಾಗೂ ನಮ್ಮ ಫೀಲಿಂಗ್ಸ್ ಹಾಗೂ ನಮ್ಮ ಆಕ್ಷನ್ಸ್ ಎಲ್ಲವೂ ನಮ್ಮ ಕಂಟ್ರೋಲ್ ನಲ್ಲಿ ಇರುತ್ತವೆ. ಈ 4 ವಿಷಯಗಳನ್ನು ನಮ್ಮ ಯೋಗ ಸಾಧನೆಯಲ್ಲಿ ಮೂಡಿಸಿಕೊಂಡರೆ ಯೋಗ ಸಾಧನೆಯಲ್ಲಿ ಇದು ಮೊದಲ ಮೆಟ್ಟಿಲಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ. ನಾನು ನಿಮ್ಮ